ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಿಕಾ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಒಂದು ಫಂಕ್ಷನ್ ಇದೆ, ಸೊ ಅದಕ್ಕೋಸ್ಕರ ರೆಡಿಯಾಗಿ ನಾವು ಹೋಗ್ತಾ ಇದ್ದೀವಿ. ನಮ್ಮ ಹಸ್ಬೆಂಡು ರೆಡಿಯಾಗಿರು ನೀನು ಅಂತ ಹೇಳಿಬಿಟ್ಟು ನಾನು ರೆಡಿಯಾಗಿ ಅರ್ಧ ಗಂಟೆ ಆಯಿತು. ಫೋನ್ ಮಾಡಿದ್ರೆ 10 ನಿಮಿಷ ಬರ್ತೀನಿ, 1/4 ಗಂಟೆ ಬರ್ತೀನಿ ಅಂತ ಹೇಳಿ 1 ಅವರ್ ಮಾಡಿದ್ರು ಗೈಸ್. ನಿಮ್ಮ ಹಸ್ಬೆಂಡು ಇದೇ ಥರ ಮಾಡ್ತಾರಾ? ಕಮೆಂಟ್ ಮಾಡಿ ನೋಡಿ ಗೈಸ್. ಈಗ ಒಳಗಡೆ ಎಲ್ಲ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಟ್ಟೆ ಕಿಸ್ಕೊಬಂದ್ವಿ. ನೋಡಿ ಹಿಂಗೆ ಐತೆ. ನನ್ನ ಗಂಡನ ಬಿಟ್ಟು ಫೋನ್ ಬಂತು ಗೈಸ್. ಇವ್ರ ಬಟ್ ಮಾತ್ರ ನೋಡಿ ಇವಾಗ ಕಿಸ್ಕೊಂಡು ಈಚೆಗೆ ಬಂದ್ವಿ. ಆಲ್ರೆಡಿ ಅಳಿಸ್ಕೊಬಿಟ್ಟವ್ರೆ ನೋಡಿ. ಇವ್ರ ಹಣೆ ನೋಡಿ ಯಾವುದನ್ನೂ ಉಳಿಸ್ಕೊಳ್ಳಲ್ಲ. ಅದೇ ನನ್ನ ಬಟ್ ನೋಡಿ ಇನ್ನೂ ಹೇಗೆ ಚೆನ್ನಾಗಿದೆ. ಈಗ ಈ ಊಟಕ್ಕೆ ಹೋಗಬೇಕು. ನಾನು ವ್ಲಾಗ್ ಮಾಡೋಣ ಅಂತ ಅಂದರೆ ನಮ್ಮ ಹಸ್ಬೆಂಡು ಬೇಡ ಸುಮ್ಮನಿರು ಅಂತಾರೆ. ಎಲ್ಲೋದ್ರೂ ಇದೇ ಬುದ್ಧಿ, ಎಲ್ಲೋದ್ರೂ ಇದೇ ಬುದ್ಧಿ. ಮಾಡಬೇಡ ಹಂಗಾಕ್ಬೇಡ ಹಿಂಗಾಕ್ಬೇಡ, ಇದೇನು ಕಲ್ತಿದಾರೋ ಬುದ್ಧಿಯ. ಬಟ್ ನಾನು ಅವ್ರ ಮಾತು ಕೇಳಲ್ಲ ಗೈಸ್. ಊಟಕ್ಕೆ ಹೋಗಬೇಕು. ಇನ್ನು ಅಲ್ಲಿ ಊಟ ಏನು ಮಾಡಬೇಕು ಸರಿಯಾಗಿ ನೋಡಿ ಗೈಸ್. ಏನೋ ಸರಿಯಾಗಿ ಮಾಡ್ಬೇಕಂತೆ. ಅದು ಹೆಂಗೆ ಹೇಳ್ಕೊಡಪ್ಪ. ಇನ್ನು ಹೆಂಗೆ ಮಾಡ್ತಿದ್ದಾರು? ಸುಮ್ಮನೆ ಕೂತಿದ್ದೀರಾ ಹಾಂ, ಕೂತ್ಕೊಳ್ಳಿ. ನೋಡಿ ಗೈಸ್, ಊಟಕ್ಕೆ ಬೇರೆ ಹೋಗಬೇಕು. ಹೊಟ್ಟೆ ಏನು ಹಸಿತಾ ಇಲ್ಲ. ಬೆಳಗ್ಗೆ ಬೇರೆ ಎಗ್ ರೈಸ್ ತಿಂದಿದ್ವಿ ಹೊಟ್ಟೆ ತುಂಬ, ನಾನು ಮತ್ತು ನಮ್ಮ ಹಸ್ಬೆಂಡು. ಅದಕ್ಕೆ ಇಬ್ರಿಗೂ ಹೊಟ್ಟೆ ಹಸಿತಾ ಇಲ್ಲ. ಸೊ ಇನ್ನೂ ಅಲ್ಲಿ ಊಟ ಮಾಡ್ತಾ ಇದ್ದಾರೆ. ಟೈಮ್ ಆಯಿತು, ನಾವು ಊಟಕ್ಕೆ ಹೋಗಬೇಕು. ಫಿಶ್ ಕಾಣಿಸ್ತಾ ಇತ್ತಾ? ಫಿಶ್ ಕಬಾಬ್ ಗೈಸ್. ಅದು ಮೊದಲೇ ನಾನ್ ವೆಜ್ಜು ಪ್ರಿಯರು ನಾವು. ನಾನ್ ವೆಜ್ ಅಂದರೆ ಸುಮ್ಮನೆ ಇರ್ತೀವಾ ಬಿಡ್ತೀವಾ? ನಾನ್ ವೆಜ್ ಬಿಡ್ತೀವ ಗೈಸ್ ನಾವು? ಇಲ್ಲ, ಚೆನ್ನಾಗಿ ತಿನ್ನೋಕ್ಕಂತೂ ಆಗೋಲ್ಲ ಈ ಸೆಕೆಯಲ್ಲಿ, ಈ ಬಿಸಿಲಲ್ಲಿ. ನಮ್ಮ ಹಸ್ಬೆಂಡು ನಾನು ನೋಡ್ತಾ ಇದ್ದಾರೆ. ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ ನೋಡಿ. ಹೆಂಗ್ರೆ ತಲೆನೇ ನಾನು ತಲೆನೇ ಇಲ್ಲ. ಒಂದು ತಲೆ ಇದೆ ಮಾತಾಡ್ತಾ ಇದ್ದಾನೆ. ಮೋನೆಸ್ ಏನು ಮೋನೆಸ್ ಹಿಂಗೆ ಮಾತಾಡ್ತೀರಾ? ಹಿಂಗೆ ನನಗೆ ಏನು ಹೊಡೆದು ಚಿತ್ರಹಿಂಸೆ ಕೊಡ್ತಾರೆ. ಅದಕ್ಕೆ ನಾನು ಕೋರ್ಟ್ಗೆ ಈಗ ಕಂಪ್ಲೇಂಟ್ ಕೊಡ್ತೀನಿ ಅವ್ರ ಮೇಲೆ. ನಾನು ಏನು ಮಾತಾಡ್ತೀನಿ ಸ್ಟೇಷನ್ ಗೈಸ್. ನೋಡಿ ಗೈಸ್, ಊಟಕ್ಕೆ ಹೋಗೋಣ ಅಂದರೆ ನೀವು ಫಸ್ಟ್ ಹೋಗಿ ಅಂದರೆ ಇಲ್ಲ ನೀನು ಫಸ್ಟ್ ಹೋಗು, ನಿನ್ನಿಂದೆ ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಗ ಅದಕ್ಕೆ ನಾನು ಫಾಲೋ ಮಾಡಿ ನನ್ನ ಅಂತ ಹೇಳ್ತೀನಿ. ಫಾಲೋ ಮೀ. ಊಟಕ್ಕೆ ಬಂದ್ವಿ. ಊಟ ಎಲ್ಲ ಚೆನ್ನಾಗೇ ಇತ್ತು. ಫಿಶ್ ಕಬಾಬ್ ಮಾಡಿಸಿದ್ರು. ನಂಗೆ ಆ ಸ್ವೀಟ್ ತುಂಬ ಇಷ್ಟ ಆಯಿತು. ನನ್ನ ಕೈಲಾದರೂ ಜಾಸ್ತಿ ತಿನ್ನೋಕ್ಕಾಗಿಲ್ಲ, ಸ್ವಲ್ಪ ತಿಂದೆ ಅಷ್ಟೇ. ನೋಡಿ ನಮ್ಮ ಹಸ್ಬೆಂಡು ನೀರು ಕುಡಿದ್ಬಿಟ್ಟು ಬಾಟಲ್ದು ಕ್ಯಾಪನ್ನು ಒಳಗಡೆ ಹಾಕಿದ್ದಾರೆ. ನಾನು ಮತ್ತೆ ಇಷ್ಟೇ ಊಟ ತಿಂದಿದ್ದು. ಮನೆಗೆ ಬಂದ್ವಿ ಗಾಯ್ಸ್. ಇವಾಗ ದೂರ ಏನೂ ಇರಲಿಲ್ಲ, ಹತ್ರನೇ ಇತ್ತು. ಒಂದು 15 ಮಿನಿಟ್ಸ್ ಅಷ್ಟೇ. ಸೊ ಊಟ ಎಲ್ಲ ಮಾಡಿಕೊಂಡು ಇವಾಗ ಮನೆಗೆ ಬಂದ್ವಿ ಗಾಯ್ಸ್. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್.